ಅಂತೂ ಇವತ್ತು PUC ರಿಸಲ್ಟ್ ಬಂದೇ ಬಿಡ್ತು. ಫಲಿತಾಂಶ ಘೋಷಣೆ ಆಗ್ತಿದ್ದಂತೆ ಟಾಪರ್ಗಳ ಜೋಶ್ ಮುಗಿಲು ಮುಟ್ಟಿತ್ತು. ಪ್ರತಿ ವರ್ಷದಂತೆ ಉಡುಪಿನೇ ಫಸ್ಟು, ಬಾಲಕಿಯರೇ ಬೆಸ್ಟು. ಅನೌನ್ಸ್ ಆಯ್ತು PUC ರಿಸಲ್ಟ್. ಈ ಬಾರಿಯೂ ಬಾಲಕಿಯರೇ ಬೆಸ್ಟ್. ಈ ಸಲನೂ ಉಡುಪಿನೇ ಫಸ್ಟ್, ಮತ್ತೆ ಯಾದಗಿರಿ ಜಿಲ್ಲೆನೇ ಲಾಸ್ಟ್. ರ್ಯಾಂಕ್ ಬಂದವರು ಖುಷಿಯೋ ಖುಷಿ, ಪೋಷಕರು ಹ್ಯಾಪಿ. ಇಂದು ದ್ವಿತೀಯ PUC ಪರೀಕ್ಷೆ ಫಲಿತಾಂಶ ಹೊರಬಿದ್ದಿದೆ. ಫಲಿತಾಂಶ ಬಿಡುಗಡೆಗೂ ಮುನ್ನ ಪತ್ರಿಕಾಗೋಷ್ಠಿ ನಡೆಸಿ ಸಚಿವ ಮಧು ಬಂಗಾರಪ್ಪ ಅವರು ದ್ವಿತೀಯ PUC ಪರೀಕ್ಷೆ ವಿದ್ಯಾರ್ಥಿಗಳ ಸಾಕ್ಷರತೆ, ಉತ್ತೀರ್ಣತೆ ಮತ್ತು ಅನುತ್ತೀರ್ಣತೆ ಬಗ್ಗೆ ಮಾತನಾಡಿದ್ರು. ಅನಂತರ ರಿಸಲ್ಟ್ ನ ವೆಬ್ಸೈಟ್ ನಲ್ಲಿ ಪ್ರಕಟಗೊಳಿಸಿದ್ರು. ಲಾಸ್ಟ್ ಅಲ್ಲಿ PU ಬೋರ್ಡ್ ಅಲ್ಲಿ ಮತ್ತೆ ಬೇರೆ ನಾವು ಏನು ಸೋರ್ಸ್ ಮಾಡಬಹುದು, ಎಲ್ಲ ಮಕ್ಕಳಿಗೂ ಕೂಡ ದಯವಿಟ್ಟು ವಾಪಸ್ ಬನ್ನಿ. DC ಅವರಿಗೆ, CEO ಅವ್ರಿಗೂ ಕೂಡ ನಾವು ಪತ್ರವನ್ನು ಬರೆದು ಅವರಿಗೂ ಕೂಡ ಮನವಿ ಮಾಡ್ತೀವಿ. ಯಾಕೆಂದರೆ ಈ ಸತಿ ಅವರು ಕೂಡ ಇನ್ವಾಲ್ವ್ ಆಗಿದ್ರು ಈ ಪ್ರೋಸೆಸ್ಸಲ್ಲಿ. ಮಕ್ಕಳು ಎಕ್ಸಾಮ್ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾರ್ಕ್ಸ್ನ ಪ್ಲಸ್ ಏನಾದರೂ ಪಾಸ್ ಆಗಿಲ್ಲ ಅಂದರೆ ದಯವಿಟ್ಟು ವಾಪಸ್ ಬನ್ನಿ ಅಂತ ಹೇಳೋದಕ್ಕೆ ಲಾಸ್ಟ್ ಕಾಲೇಜ್ ಲೆವೆಲ್ವರೆಗೂ ಮಕ್ಕಳನ್ನು ಸ್ಕೂಲಿಗೆ ತರ್ತಕ್ಕಂಥದ್ದು, ಯಾವುದೇ ಥರದ ಅವರಿಗೆ ಬರ್ಡನ್ ಇಲ್ಲದೆ ಎಕ್ಸಾಮಿನೇಷನ್ಗೆ ಬನ್ನಿ ಅಂತ ಕರೆಯೋದಕ್ಕೆ ನಮ್ಮ ಗೌರ್ಮೆಂಟ್ ಫೋರ್ಸಸ್ಸು ಅದರ್ ದೆನ್ ಮೈ ಡಿಪಾರ್ಟ್ಮೆಂಟ್ ಫುಲ್ ಫೋರ್ಸ್ ಆಗಿ ನಾವು ಉಪಯೋಗ ಮಾಡಿ ಅವರನ್ನ ಎಕ್ಸಾಮಿಗೆ ಕರೆಸ್ತಕ್ಕಂಥ, ಅವರಿಗೆ ಟೀಚಿಂಗು ಅಷ್ಟೇ ಪ್ಲಸ್ ಎಕ್ಸಾಮಿಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ಹೇಳಿ ನಾವು ಅನ್ಕೊಂಡ್ವಿ. ಇನ್ನು ಈ ಬಾರಿಯೂ ಕೂಡ ರಿಸಲ್ಟ್ ನಲ್ಲಿ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಶೇಕಡಾವಾರು 77.88 ಬಾಲಕಿಯರು ಉತ್ತೀರ್ಣಗೊಂಡಿದ್ರೆ, ಬಾಲಕರ ಪೈಕಿ 68.20% ಪಾಸ್ ಆಗಿದ್ದಾರೆ. ಇನ್ನು ಜಿಲ್ಲಾವಾರು ತೆಗೆದುಕೊಂಡ್ರೆ ಈ ಬಾರಿಯೂ ಕರಾವಳಿ ಭಾಗದ ಜಿಲ್ಲೆಗಳು ಮುಂಚೂಣಿಯಲ್ಲಿದೆ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಉಡುಪಿ ಮೊದಲ ಸ್ಥಾನ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ 2ನೇ ಸ್ಥಾನ ಪಡೆದುಕೊಂಡಿದೆ. ಕೊನೆಯ ಸ್ಥಾನದಲ್ಲಿ ಯಾದಗಿರಿ ಇದೆ. ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ವಿಜ್ಞಾನ ವಿಭಾಗ ಅಮೂಲ್ಯ 600 ಅಂಕಗಳಿಗೆ 599. ಕಾಮರ್ಸ್ ದೀಪಶ್ರೀ 600ಕ್ಕೆ 599. ಕಲೆ ಸಂಜನಾಬಾಯಿ 600ಕ್ಕೆ 597 ಅಂಕ. ಇನ್ನು ಜಿಲ್ಲಾವಾರು ಫಲಿತಾಂಶ ನೋಡೋದಾದ್ರೆ ಉಡುಪಿ 93.90%, ದಕ್ಷಿಣ ಕನ್ನಡ 93.57, ಬೆಂಗಳೂರು ದಕ್ಷಿಣ 85.36, ಕೊಡಗು 83.84, ಬೆಂಗಳೂರು ಉತ್ತರ 83.31. ಕೊನೆಯ ಸ್ಥಾನ ಯಾದಗಿರಿ 48.45. ಇನ್ನು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಸಂತಸ ಹಂಚಿಕೊಂಡಿದ್ದಾರೆ. 5th ರ್ಯಾಂಕ್ ಬಂದಿರೋದಕ್ಕೆ ತುಂಬ ಖುಷಿ ಇದೆ. ಇದಕ್ಕೆ ಮೇನ್ ರೀಸನ್ ನಮ್ಮೆಲ್ಲ ಟೀಚರ್ಸ್, ಕೋಚಿಂಗ್ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ಕೋಚಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಲೈಕ್ ನಾವು ಲಂಚ್ ಬ್ರೇಕಲ್ಲೆಲ್ಲ ಹೋಗ್ಬಿಟ್ಟು ಅವ್ರಿಗೆ ತಲೆ ತಿಂತಿದ್ವಿ, ಟೀಚರ್ಸ್ಗೆ ಹೇಳ್ಕೊಡಿ ಅವ್ರು ಸಪೋರ್ಟಿವ್ ಆಗಿದ್ರು. ಅವ್ರು ಲಂಚ್ ಬಿಟ್ಬಿಟ್ಟು ನಮಗೆ ಹೇಳ್ಕೊಡ್ತಿದ್ರು, ಅಷ್ಟು ಸಪೋರ್ಟಿವ್ ಆಗಿದ್ರು. ಎಲ್ಲ ಸಪೋರ್ಟಿವ್ ಸ್ಟಾಫ್ಸ್ ಇದ್ರು, ಅದಕ್ಕೆ ಇದು ಸಾಧ್ಯ ಆಯಿತು. ಒಟ್ಟಾರೆ ಕಳೆದ ವರ್ಷ ರಿಸಲ್ಟ್ಗೆ ಹೋಲಿಸಿದ್ರೆ ಈ ಬಾರಿ ಕಡಿಮೆ ಪ್ರಮಾಣದ ಫಲಿತಾಂಶ ರಾಜ್ಯದಲ್ಲಿ ಕಂಡು ಬಂದಿದೆ. ಮುಂದಿನ ದಿನಗಳಲ್ಲಿ ಮರುಪರೀಕ್ಷೆಯನ್ನ ಬಳಸಿಕೊಂಡು ಹೆಚ್ಚಿನ ಅಂಕ ಪಡೆಯಲು ಮತ್ತು ಫೇಲ್ ಆದ ವಿದ್ಯಾರ್ಥಿಗಳು ಮತ್ತೆ ಪಾಸ್ ಆಗಲು ಅವಕಾಶವನ್ನ ನೀಡಲಾಗಿದೆ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.